ಸ್ಮರಣೋತ್ಸವ ಹಾಗೂ 105ನೇ ಸ್ಮರಣೋತ್ಸವ. ನಾಡಿನ ವಿವಿಧ ಮಠಾಧೀಶರ ಸಾನ್ನಿಧ್ಯದಲ್ಲಿ ಭವ್ಯ ಧಾರ್ಮಿಕ ಸಮಾರಂಭ. ಶರಣ ಸಂಪ್ರದಾಯದ ಮೌಲ್ಯಗಳನ್ನು ಸಮಾಜಕ್ಕೆ ಮತ್ತಷ್ಟು ತಲುಪಿಸುವ ಉದ್ದೇಶದಿಂದ ಆಯೋಜಿಸಲಾಗಿರುವ ಶರಣ ಸಂಸ್ಕೃತಿ ಉತ್ಸವ ಹಾಗೂ 105ನೇ ಸ್ಮರಣೋತ್ಸವ ಕಾರ್ಯಕ್ರಮವು ನಾಡಿನ ವಿವಿಧ ಭಾಗಗಳಿಂದ ಆಗಮಿಸುವ ಜಗದ್ಗುರುಗಳು, ಮಠಾಧೀಶರು, ಶಿವಾಚಾರ್ಯರು ಹಾಗೂ ಭಕ್ತರ ಸಮ್ಮುಖದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ನಡೆಯಲಿದ್ದು ಧಾರ್ಮಿಕ, ಸಾಂಸ್ಕೃತಿಕ ಹಾಗೂ ಆಧ್ಯಾತ್ಮಿಕ ಚಟುವಟಿಕೆಗಳ ಕೇಂದ್ರ ಬಿಂದುವಾಗಲಿದೆ. ಕಾರ್ಯಕ್ರಮಕ್ಕೆ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಜಗದ್ಗುರು ಫಕೀರ ದಿಂಗಾಲೇಶ್ವರ ಮಹಾಸ್ವಾಮಿಗಳು, ಫಕೀರೇಶ್ವರ ಸಂಸ್ಥಾನ ಭಾವಕ್ಕೆ ಪೀಠ, ಶಿರಹಟ್ಟಿ, ಬಾಳೆಹೊಸೂರು ಹಾಗೂ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಜಯಶಾಂತಲಿಂಗ ಮಹಾಸ್ವಾಮಿಗಳು, ಶಾಂತಲಿಂಗೇಶ್ವರ ಸಂಸ್ಥಾನ ಮಠ, ಹಿರೇನಾಗಾವಿ ಅವರ ಪಾವನ ಸಾನ್ನಿಧ್ಯ ಲಭಿಸಲಿದ್ದು ಭಕ್ತರಿಗೆ ಆಶೀರ್ವಚನ ಹಾಗೂ ಧಾರ್ಮಿಕ ಮಾರ್ಗದರ್ಶನ ನೀಡಲಿದ್ದಾರೆ. ಕಾರ್ಯಕ್ರಮದ ನೇತೃತ್ವವನ್ನು ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಹುಚ್ಚೇಶ್ವರ ಮಹಾಸ್ವಾಮಿಗಳು, ಹುಚ್ಚೇಶ್ವರ ಸಂಸ್ಥಾನ ಮಠ, ಕಮತಿಗಿ, ಕೋಟೇಕಲ್, ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಶಂಕರ ರಾಜೇಂದ್ರ ಮಹಾಸ್ವಾಮಿಗಳು, ಗಚ್ಚಿನ ಮಠ, ಅಮೀನ್ಗಡ, ಶ್ರೀ ಷಟ್ಸ್ಥಲ ಬ್ರಹ್ಮೆ ಶಾಂತವೀರ ಶಿವಾಚಾರ್ಯ ಮಹಾಸ್ವಾಮಿಗಳು, ಹಾವಗಿ ಸ್ವಾಮಿ ಮಠ, ಗಡಿ ಗೌಡ್ಗಾಂವ್ ಹಾಗೂ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಬಸವಲಿಂಗ ಮಹಾಸ್ವಾಮಿಗಳು, ವಿರಕ್ತ ಮಠ, ಅಕ್ಕಲಕೋಟೆ ವಹಿಸಲಿದ್ದಾರೆ. ಈ ಸಂದರ್ಭದಲ್ಲಿ ಸಮಾಜ ಹಾಗೂ ಧರ್ಮದ ಸೇವೆಯಲ್ಲಿ ವಿಶಿಷ್ಟ ಸಾಧನೆ ಮಾಡಿದ ಗಣ್ಯರನ್ನು ಗೌರವಿಸಲಾಗುತ್ತದೆ. ಮಹಾರಾಷ್ಟ್ರ ಭಾಗದಲ್ಲಿ ಕಳೆದ 55 ವರ್ಷಗಳಿಂದ ಧಾರ್ಮಿಕ ಬೆಳಕನ್ನು ಹರಡುತ್ತಿರುವ ಶ್ರೀ ಷಟ್ಸ್ಥಲ ಬ್ರಹ್ಮೆ ಶಿವಯೋಗಿ ಶಿವಾಚಾರ್ಯ ಮಹಾಸ್ವಾಮಿಗಳು, ನೀಲಕಂಠೇಶ್ವರ ಮಠ, ಅಣದೂರು ಅಂದರೆ ಮಹಾರಾಷ್ಟ್ರ ಅವರಿಗೆ ವಿಶೇಷ ಗೌರವ ಸಮರ್ಪಣೆ ನಡೆಯಲಿದೆ. ಅದೇ ರೀತಿ ಮಾನಸ ಸರೋವರ ಭೂಕೈಲಾಸ ಯಾತ್ರೆಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ ಶ್ರೀ ಷಟ್ಸ್ಥಲ ಬ್ರಹ್ಮೆ ನೀಲಕಂಠೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು, ಶ್ರೀ ಅಮರೇಶ್ವರ ಮಠ, ಕೋಟೇಕಲ್, ಗುಳೇದ್ಗುಡ್ಡ ಅವರನ್ನು ಸನ್ಮಾನಿಸಲಾಗುತ್ತದೆ. ಜೊತೆಗೆ ಶ್ರೀಮಠದ ವಿದ್ಯಾಸಂಸ್ಥೆಯಾದ ಶ್ರೀಮತಿ HR ಸರೋಜಮ್ಮ ಬಾಲಕಿಯರ ಪ್ರೌಢಶಾಲೆ ವಿಭಾಗದಲ್ಲಿ ಹಲವು ವರ್ಷಗಳ ಕಾಲ ಸೇವೆ ಸಲ್ಲಿಸಿ ನಿವೃತ್ತರಾದ ಶ್ರೀ ಹರ್ಷಾನಂದ ಸ್ವಾಮಿ ಹಿರೇಮಠ ಅವರನ್ನು ವಿಶೇಷವಾಗಿ ಅಭಿನಂದಿಸಿ ಗೌರವಿಸಲಾಗುತ್ತದೆ. ಕಾರ್ಯಕ್ರಮದಲ್ಲಿ ಶ್ರೀ ನಾಗಭೂಷಣ ಸ್ವಾಮಿಗಳು, ಸದ್ಗುರು ಸದಾನಂದ ಶಿವಯೋಗಿ ಮಠ, ಗುಳೇದ್ಗುಡ್ಡ, ಶ್ರೀ ಸಂಗಮೇಶ್ವರ ಸ್ವಾಮಿಗಳು, ಅಪ್ಪಾಜಿ ಆಶ್ರಮ, ಗಡ್ಡಿ ಹಾಗೂ ಶ್ರೀ ಮಹಾದೇವ ದೇವರು ಹಿರೇಮಠ, ಬೆಟದೂರು ಸೇರಿದಂತೆ ಅನೇಕ ಮಠಾಧೀಶರು, ಶಿವಾಚಾರ್ಯರು, ಗಣ್ಯರು, ಭಕ್ತರು ಹಾಗೂ ಶರಣಾಭಿಮಾನಿಗಳು ಭಾಗವಹಿಸಲಿದ್ದಾರೆ. ಶರಣ ಸಂಸ್ಕೃತಿ, ಬಸವ ತತ್ವ, ಮಾನವೀಯ ಮೌಲ್ಯಗಳು ಹಾಗೂ ಸಮಾಜಮುಖಿ ಚಿಂತನೆಗಳನ್ನು ಯುವ ಪೀಳಿಗೆಗೆ ಪರಿಚಯಿಸುವ ಉದ್ದೇಶದಿಂದ ಈ ಉತ್ಸವವನ್ನು ಆಯೋಜಿಸಲಾಗಿದ್ದು ಧಾರ್ಮಿಕ ಉಪನ್ಯಾಸಗಳು, ಆಶೀರ್ವಚನ, ಸನ್ಮಾನ ಸಮಾರಂಭ ಹಾಗೂ ವಿವಿಧ ಆಧ್ಯಾತ್ಮಿಕ ಕಾರ್ಯಕ್ರಮಗಳು ನಡೆಯಲಿವೆ. ನಾಡಿನ ವಿವಿಧ ಜಿಲ್ಲೆಗಳು ಹಾಗೂ ನೆರೆಯ ಮಹಾರಾಷ್ಟ್ರ ರಾಜ್ಯದಿಂದಲೂ ಸಾವಿರಾರು ಭಕ್ತರು ಭಾಗವಹಿಸುವ ನಿರೀಕ್ಷೆ ಇದ್ದು ಶರಣ ಸಂಸ್ಕೃತಿಯ ವೈಭವವನ್ನು ಸಾರುವ ಈ ಮಹೋತ್ಸವವು ಭಕ್ತರಲ್ಲಿ ವಿಶೇಷ ಆಧ್ಯಾತ್ಮಿಕ ಉತ್ಸಾಹ ಮೂಡಿಸಿದೆ. ಕನಸು ನ್ಯೂಸ್, ಗಂಗಾವತಿ. ಓಂ ಶ್ರೀ ಗುರು ಬಸವ ಲಿಂಗಾಯ ನಮಃ. ಪ್ರಾತಸ್ಮರಣೀಯರಾದ ಬಸವಾದಿ ಪ್ರಮಥರನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿ ಈ ಒಂದು ಶರಣ ಸಂಸ್ಕೃತಿ ಸಮಾರಂಭದಲ್ಲಿ ದಿನಾಂಕ ಗಂಗಾವತಿ ಆರಾಧ್ಯ ದೇವರಾದಂಥ ಕಾಯಕವಿಗೆ ಚನ್ನಬಸವ ತಾತನವರ ಒಂದು ಪುರಾಣ ಪ್ರವಚನ ಕಾರ್ಯಕ್ರಮವು ನಿರಂತರವಾಗಿ 11 ದಿನಗಳ ಕಾಲ ನಡೆದಿದೆ. ಪ್ರತಿ ದಿವಸ ಗಂಗಾವತಿ ನಗರದ ಎಲ್ಲ ಸದ್ಭಕ್ತರು ಸಾಯಂಕಾಲ 7:30ರಿಂದ 9 ಗಂಟೆಯವರೆಗೆ
ಗಂಗಾವತಿ ಆರಾಧ್ಯ ದೇವರಾದ ಕಾಯಕ ಯೋಗಿ ಚನ್ನಬಸವ ತಾತನವರ ಪುರಾಣ ಪ್ರವಚನವನ್ನ ಎಲ್ಲ ಸಕಲ ಸದ್ಭಕ್ತ ವೃಂದವು ಅವರ ಒಂದು ಸಾಕಷ್ಟು ಲೀಲೆಗಳನ್ನ, ತಾತನವರ ಸಾಕಷ್ಟು ಸಾಧನೆಗಳನ್ನ ಅವರೆಲ್ಲ ಪುರಾಣ ಪ್ರವಚನಕಾರರಿಂದ ಸಾಕಷ್ಟು ಮಾಹಿತಿಯನ್ನು ತೆಗೆದುಕೊಂಡಿದ್ದಾರೆ. ಈ ಒಂದು ಶರಣ ಸಂಸ್ಕೃತಿ ಸಮಾರಂಭವು ನಿರಂತರವಾಗಿ 11 ದಿನಗಳ ಕಾಲ ನಡೆಯಿತು. ಇಂದು ಕೊನೆಯ ದಿನ. ಈ ಒಂದು ಕೊನೆಯ ದಿನದ ಕಾರ್ಯಕ್ರಮದಲ್ಲಿ ಸಾಕಷ್ಟು ಗಂಗಾವತಿ ನಗರದ ಸಕಲ ಸದ್ಭಕ್ತರು ಹಾಗೂ ಕುಡುಗುನುಕೆರೆಯ ಹೊಳೆಹುಚ್ಚೇಶ್ವರ ಭಜನಾ ಮಂಡಳಿಯವರು, ಚಿಕ್ಕಕಡೋಲಿ ಗ್ರಾಮದ ಶ್ರೀ ಮಹಾಲಿಂಗೇಶ್ವರ ಭಜನಾ ಮಂಡಳಿಯವರು ಹಾಗೂ ಸುತ್ತಮುತ್ತಲಿನ ಎಲ್ಲ ಹಳ್ಳಿಯ ಎಲ್ಲ ಭಕ್ತಾದಿಗಳು ಈ ಒಂದು ಪಾವನ ಕಾರ್ಯಕ್ರಮದಲ್ಲಿ ಎಲ್ಲ ಆಗಮಿಸಿ ಗುರುವಿನಿಗೆ ಕೃಪೆಗೆ ಪಾತ್ರರಾದರು. ಅದೇ ತೆರನಾಗಿ ಇಂದು ಬೆಳಗ್ಗೆ ಮಹಾಗದ್ದುಗೆಗಳಿಗೆ ರುದ್ರಾಭಿಷೇಕವು ನಡೆಯಿತು. ಆ ರುದ್ರಾಭಿಷೇಕದಲ್ಲಿ ನಾಮಾವಳಿಯ ಮುಖಾಂತರ ಸಾಕಷ್ಟು ನಾಮಾವಳಿಗಳನ್ನ ಆ ಒಂದು ಸ್ವಾಮಿಗಳು ಅವರು ಭಕ್ತರಿಗೆ ಹೇಳಿದರು. ಆ ಭಕ್ತರು ಏನಪ್ಪಾ ಅಂದ್ರೆ ಆ ನಾಮಾವಳಿಗಳನ್ನ ತಾವೆಲ್ಲ ಏನಂದ್ರ ಅದನ್ನ ಆಲಿಸಿ ಅದನ್ನ ಕೇಳಿ ತಾವೆಲ್ಲ ಅಂದು ಏನಪ್ಪಾ ಅಂತಂದ್ರ ಆ ಗುರುವಿನ ಕೃಪೆಗೆ ಪಾತ್ರರಾಗಿದ್ರು. ಅದೇ ತರನಾಗಿ ಇಂದು ಮಧ್ಯಾಹ್ನ 12 ಗಂಟೆಗೆ ಮಹಾಪ್ರಸಾದದ ವ್ಯವಸ್ಥೆ ಇದೀಗ ಶ್ರೀಕಲ್ಮಠದ ವತಿಯಿಂದ ಪ್ರಾರಂಭವಾಗಿದೆ. ಇದರಲ್ಲಿಯೂ ಕೂಡ ಸಾಕಷ್ಟು ಸದ್ಭಕ್ತರು ಆ ಮಹಾಪ್ರಸಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಇದು ಇಂದು ಸಾಯಂಕಾಲ ಸಮಾರಂಭ, ಈ ಶರಣ ಸಂಸ್ಕೃತಿಯ ಸಮಾರಂಭ. ಈ ಒಂದು ಕಾರ್ಯಕ್ರಮದಲ್ಲಿ ಪಾವನ ಸಾನ್ನಿಧ್ಯವನ್ನ ಸಾಯಂಕಾಲ ಶ್ರೀಮಣಿಪ್ರ ಜಗದ್ಗುರು ಫಕೀರ ದಿಂಗಾಲೇಶ್ವರ ಮಹಾಸ್ವಾಮಿಗಳು ವಹಿಸಿಕೊಳ್ಳುವರು. ಅದೇ ತರನಾಗಿ ಮಣಿಪ್ರ ಜಯಶಾಂತಲಿಂಗ ಮಹಾಸ್ವಾಮಿಗಳು, ಶ್ರೀ ಮಣಿಪ್ರ ಹುಚ್ಚೇಶ್ವರ ಮಹಾಸ್ವಾಮಿಗಳು, ಶ್ರೀ ಮಣಿಪ್ರ ಶಂಕರ ರಾಜೇಂದ್ರ ಮಹಾಸ್ವಾಮಿಗಳು ಗಚ್ಚಿನಮಠ ಅಮೀನಗಡ, ಶಟಸ್ಥಲ ಬ್ರಹ್ಮ ಶಾಂತವೀರ ಶಿವಾಚಾರ್ಯ ಮಹಾಸ್ವಾಮಿಗಳು, ಶ್ರೀ ಬಸವಲಿಂಗ ಮಹಾಸ್ವಾಮಿಗಳು ಅಕ್ಕಲಕೋಟೆ. ಅದೇ ತರನಾಗಿ ಈ ಒಂದು ಕಲ್ಮಠದ ಒಂದು ವಿದ್ಯಾಸಂಸ್ಥೆಯಲ್ಲಿ ಸೇವೆ ಸಲ್ಲಿಸಿ ನಿವೃತ್ತರಾದಂಥ ಶ್ರೀ ಹರ್ಷಾನಂದ ಸ್ವಾಮಿ ಅವರಿಗೆ ಇಂದಿನ ದಿನ ಶ್ರೀಕಲ್ಮಠದ ವತಿಯಿಂದ ಶರಣ ಗೌರವ ಸಮರ್ಪಣೆ ಕಾರ್ಯಕ್ರಮ ಸಾಯಂಕಾಲ ನಡೆದಿದೆ. ಸಕಲ ಸದ್ಭಕ್ತರು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸಿ ಗುರುವಿನ ಶ್ರೀ ಕೊಟ್ಟೂರೇಶ್ವರ ಮಹಾಶಿವಗಳ ಕೃಪೆಗೆ ಪಾತ್ರರಾಗಿದ್ದಾರೆ. ಈ ಎಲ್ಲ ಕಾರ್ಯಕ್ರಮಗಳು ಈ ಶ್ರೀ ಕಲ್ಮಠದ ಪೀಠಾಧ್ಯಕ್ಷರು ಶ್ರೀ ಕೊಟ್ಟೂರೇಶ್ವರ ವಿದ್ಯಾವರ್ಧಕ ಸಂಘದ ಶಾಶ್ವತ ಅಧ್ಯಕ್ಷರಾದ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಡಾಕ್ಟರ್ ಕೊಟ್ಟೂರೇಶ್ವರ ಮಹಾಶಿವಗಳ ಅವರ ಅಪ್ಪಣೆಯ ಮೇರೆಗೆ ಈ ಒಂದು ಕಾರ್ಯಕ್ರಮ ನಡೆದು ಬಹಳ ವಿಜೃಂಭಣೆಯಿಂದ ನಡೆದು ಎಲ್ಲ ಸದ್ಭಕ್ತರಲ್ಲಿ ಒಂದು ವಿನೀತವನ್ನ, ಹರುಷವನ್ನ, ಪುನೀತವನ್ನ ಉಂಟು ಮಾಡಿದೆ ಎಂದು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ.